TV, forever on fire. ವಯನಾಡ್ನಲ್ಲಿ ಈಗಲೂ ಕೂಡ 5ನೇ ದಿನದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ವಯನಾಡ್ನಲ್ಲಿ ಅನೇಕರು ಸಿಲುಕಾಕೊಂಡಿದ್ದಾರೆ. ಅನೇಕ ಮೃತದೇಹಗಳು ಕೂಡ ಪತ್ತೆಯಾಗ್ತಾ ಇದ್ದಾವೆ. ಮಣ್ಣಿನಲ್ಲಿ ಸಿಲುಕಿರುವಂತಹ ಮೃತದೇಹಗಳನ್ನ ಹೊರಗೆ ತೆಗೆಯುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಇನ್ನು ಡ್ಯಾಂನಿಂದ ಹೆಚ್ಚುವರಿ ನೀರು ಬಿಟ್ಟ ಹಿನ್ನೆಲೆ ಕೊಚ್ಚಿ ಹೋಗಿದ್ದಾರೆ ರಕ್ಷಣೆ ಮಾಡೋದಕ್ಕೆ ಹೋದಂತ ಸಿಬ್ಬಂದಿಯೇ. ಕೊಚ್ಚಿ ಹೋಗಿದ್ದಂತ 3 ಸಿಬ್ಬಂದಿಯೂ ಕೂಡ ಈಗ ಸೇಫ್ ಆಗಿದ್ದಾರೆ. ರಕ್ಷಣೆ ಮಾಡೋದಕ್ಕೆ ಹೋಗಿದ್ದಂತ ಸಿಬ್ಬಂದಿ ಈಗ ಸಿಲುಕಾಕೊಂಡಿದ್ದಾರೆ. ಬಂಡೆ ಕಲ್ಲುಗಳ ಮೇಲೆ ನಿಂತ್ಕೊಂಡಿದ್ದಾರೆ ರಕ್ಷಣಾ ಸಿಬ್ಬಂದಿ. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಅಂತ ಅವರು 3 ಜನ ಸಿಬ್ಬಂದಿ ಕೂಡ ತೆರಳಿದ್ರು. ಆ ಸಂದರ್ಭದಲ್ಲಿ ಚಳಿಯಾರ್ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಂತ 3 ಸಿಬ್ಬಂದಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತವರು ಅಲ್ಲಿ ಸಿಲುಕಾಕೊಂಡು ಬಿಟ್ಟಿದ್ದಾರೆ. ಸೂಜಿ ಪಾರೈ ಬಳಿ ಬಂಡೆಗಳ ಮೇಲೆ ರಕ್ಷಣೆಗೋಸ್ಕರ ಕಾಯ್ತಾ ಇದ್ದಾರೆ. ರಕ್ಷಣೆ ಮಾಡೋದಕ್ಕೆ ಅಂತ ಹೋದಂತ ಸಿಬ್ಬಂದಿಯೇ ಈಗ ಆ ಸೂಜಿ ಪಾರೈ ಅನ್ನುವಂತ ಬಂಡೆಗಳ ಮಧ್ಯೆ ಸಿಲುಕಾಕೊಂಡಿದ್ದಾರೆ. 4 ದಿನದಿಂದ ಕೂಡ ಪ್ರವಾಹದ ಮಧ್ಯೆ ಸಿಲುಕಾಕೊಂಡಿದ್ದಾರೆ. ಯಾರಾದ್ರೂ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಬರ್ತಾರಾ ಅಂತ ಕಾಯ್ತಾ ಇದ್ದಾರೆ. ಸದ್ಯ ಆ 3 ರಕ್ಷಣೆಗಾಗಿ ಈಗ ಸೇನಾ ಹೆಲಿಕಾಪ್ಟರ್ ಕೂಡ ಧಾವಿಸಿದೆ. ಅವರನ್ನ ರಕ್ಷಣೆ ಮಾಡಬೇಕು ಅಂತ 3-4 ದಿನಗಳಿಂದ ಕೂಡ ಅದೇ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ. ಯಾರಾದ್ರೂ ರಕ್ಷಣೆಗೆ ಬರ್ತಾರಾ ಅಂತ. पैर में चोट लगी है। पैर में चोट लगा हुआ है। वो भी हेलीकॉप्टर के लिए मांग रहा है। अरे पैर में चोट लगी है। पैर में चोट लगा हुआ है। वो भी हेलीकॉप्टर के लिए मांग रहा है। अरे पैर में चोट लगी है। पैर में चोट लगा हुआ है। वो भी हेलीकॉप्टर के लिए मांग रहा है। अरे पैर में चोट लगी है। पैर में चोट लगा हुआ है। ವಯನಾಡಿನಲ್ಲಿ ಒಂದ್ ಕಡೆ ರಕ್ಷಣೆ ಮಾಡುವಂತ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅದರ ಮಧ್ಯದಲ್ಲೇ ಈ ಸೂಜಿ ಪಾರೈ ಅನ್ನುವಂತ ಒಂದು ಜಾಗದಲ್ಲಿ ಬಂಡೆಗಳ ಮಧ್ಯೆ ಅಂದ್ರೆ ಸಂತ್ರಸ್ತರನ್ನ ರಕ್ಷಣೆ ಮಾಡೋದಕ್ಕಿಂತ ಹೋದಂತ ಸಿಬ್ಬಂದಿಯೇ ಸಿಲುಕಾಕೊಂಡು ಬಿಟ್ಟಿದ್ದಾರೆ. 3 ಜನ 4 ದಿನಗಳಿಂದ ಅಲ್ಲೇ ಇದ್ದಾರಂತೆ. ಇನ್ನು ನದಿ ನೀರಿನ ಪ್ರಮಾಣ ಏನಿದೆ ಹೆಚ್ಚಳ ಆಗಿದ್ರಿಂದ ಅಲ್ಲೇ ಸಿಲುಕಾಕೊಂಡಿದ್ದಾರೆ. ಕೂಗಿದ್ರು ಕೂಡ ಯಾರಿಗೂ ಕೇಳಿಸೋದಿಲ್ಲ. ಧಾರಾಕಾರ ಮಳೆ ಜೊತೆಗೆ ಬೋರ್ಗರೆವಂತ ಆ ನದಿ ನೀರಿನ ಶಬ್ದಕ್ಕೆ ಯಾರಿಗೂ ಕೂಡ ಕೇಳಿಸೋದಿಲ್ಲ. ಯಾರಾದ್ರೂ ನಮ್ಮನ್ನು ಕಾಪಾಡೋದಕ್ಕೆ ಬರ್ತಾರಾ ಅಂತ ಕೈ ಎತ್ಕೊಂಡು ಕಾಯ್ತಾನೆ ಇದ್ರು. ಯಾರಾದ್ರೂ ಬನ್ನಿ ಬನ್ನಿ ಅಂತೇಳಿ ಕೈ ಬೀಸ್ತಾ ಇದ್ರು, ಹೆಲ್ಪ್ ಮಾಡಿ ಅಂತೇಳಿ. ಈಗ ಸದ್ಯಕ್ಕೆ ಸೇನಾ ಸಿಬ್ಬಂದಿ ಕೂಡ ಅಲ್ಲಿಗೆ ಹೆಲಿಕಾಪ್ಟರ್ ಮೂಲಕ ಧಾವಿಸಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಅಂದ್ರೆ ಪ್ರವಾಹದಲ್ಲಿ ಸಿಲುಕಿದಂತ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಈ ಆದಿವಾಸಿಗಳೆಲ್ಲ ಏನಿರ್ತಾರೆ ಅವರು ಸಿಲುಕಾಕೊಂಡಿರ್ತಾರಲ್ಲ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಇವ್ರು ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಅವರೇ ಈಗ ಬಂಡೆಗಳ ಮಧ್ಯೆ ಸಿಲುಕಾಕೊಂಡು ಬಿಟ್ಟಿದ್ದಾರೆ. ಚಳಿಯಾರ್ ನದಿ ಪ್ರವಾಹದ ನೀರೇನಿದೆ ಅದೆಲ್ಲ ಕಡೆ ಕೂಡ ಈ ಬಂಡೆಗಳ ಸುತ್ತಮುತ್ತ ಕೂಡ ನೀರು ಹರಿತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹೀಗೆ ಸುತ್ತಮುತ್ತ ನೀರು ಹರಿತಾ ಇದೆ. ನೀರಿನ ಶಬ್ದಕ್ಕೆ ಅವ್ರು ಎಷ್ಟೇ ಕೂಗಿದ್ರು ಕಿರ್ಚಿದ್ರು ಕೂಡ ಕಾಪಾಡೋದಕ್ಕೆ ಅಂತ ಯಾರಿಗೂ ಕೂಡ ಕೇಳಿಸೋದಿಲ್ಲ. ಯಾರೋ ಇಲ್ಲಿದ್ದಾರೆ ಕಾಪಾಡಬೇಕು ಅಂತ. ಆದರೆ ಈಗ ಸದ್ಯಕ್ಕೆ ಅವರಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಸೇನಾ ಸಿಬ್ಬಂದಿ ಕೂಡ ಅಲ್ಲಿಗೆ ಧಾವಿಸಿರುವಂಥದ್ದು. ಹೆಲಿಕಾಪ್ಟರ್ ಮೂಲಕ ಅವರನ್ನ ಮೇಲಕ್ಕೆ ಎತ್ಕೊಂಡು ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆಂದ್ರೆ ಸುತ್ತಮುತ್ತ ಎಲ್ಲೂ ಕೂಡ ದಾರಿ ಇಲ್ಲ. ಸುತ್ತಮುತ್ತ ಬಂಡೆಗಳಿದ್ದಾವೆ. ಆ ಬಂಡೆಗಳ ಮಧ್ಯದಲ್ಲೇ ನದಿ ಹರಿತಾ ಇರುವಂಥದ್ದು. ಆ ಬೋರ್ಗರಿತಾ ಇರುವಂತಹ ಶಬ್ದಕ್ಕೆ ಯಾರು ಕೂಗಿದ್ರು ಕಿರ್ಚಿದ್ರು ಏನಾದ್ರೂ ಕೂಡ ಕೇಳಿಸೋದಿಲ್ಲ. ಸದ್ಯಕ್ಕೆ ಈಗ ಅಲ್ಲಿ ಸಿಬ್ಬಂದಿ ಬಂದಿದ್ದಾರೆ. ಅವರನ್ನ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅಂತ. ಒಂದು ರೀತಿಯಾಗಿ ಬೇರೆಯವ್ರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಬಂದಂಥ ಸಿಬ್ಬಂದಿಯ ಈಗ ಅವರನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೊಬ್ಬರು ಬರೋ ರೀತಿಯಾಗಿ ಆಗ್ಬಿಟ್ಟಿದೆ. ಅವರು ಕೂಡ ಸಿಲುಕಾಕೊಂಡಿದ್ದಾರೆ. ಏಕಾಏಕಿಯಾಗಿ ನದಿ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗಿರೋದ್ರಿಂದ ಈ ರೀತಿ ಆಗ್ಬಿಟ್ಟಿದೆ. ಸುತ್ತಮುತ್ತ ನೀರೇ ಇದೆ. ಅವರು ಬಂಡೆಕಲ್ಲುಗಳ ಮೇಲೆ ನಿಂತ್ಕೊಂಡು ರಕ್ಷಣೆಗೋಸ್ಕರ ಕರಿತಾ ಇದ್ದಾರೆ. ಈಗ ಸೇನಾ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಅವರನ್ನ ರಕ್ಷಣೆ ಮಾಡಲಾಗುತ್ತೆ. पैर में चोट लगी है। पैर में चोट लगा हुआ है। वो भी हेलीकॉप्टर के लिए मांग रहा है। अरे पैर में चोट लगी है। पैर में चोट लगा हुआ है। वो भी हेलीकॉप्टर के लिए मांग रहा है। अरे पैर में चोट लगी है। पैर में चोट लगा हुआ है। वो भी हेलीकॉप्टर के लिए मांग रहा है। पैर में चोट लगी है। पैर में चोट लगा हुआ है।
ಎಸ್ ವಯನಾಡಿನಲ್ಲಿ ಜನರನ್ನ ರಕ್ಷಣೆ ಮಾಡಬೇಕು ಅಂತ ಹೋದಂಥ ರಕ್ಷಣಾ ಸಿಬ್ಬಂದಿಯ ಈಗ ಬಂಡೆ ಕಲ್ಲುಗಳ ನಡುವೆ ಅಂದರೆ ಎಲ್ಲೂ ಕೂಡ ಹೋಗೋದಕ್ಕೆ ಸುತ್ತಮುತ್ತ ದಾರಿ ಇಲ್ಲ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ಯಾರಾದರೂ ರಕ್ಷಣೆಗೆ ಬರ್ತಾರಾ ಅಂತ ಕಾಯ್ತಾ ಇದ್ದಾರೆ. ಸುತ್ತಮುತ್ತ ನೀರು ಬೋರ್ಗರೆದು ಹರಿತಾ ಇದೆ. ಹೀಗಾಗಿ ಅವರನ್ನು ರಕ್ಷಣೆ ಮಾಡೋದಕ್ಕೆ ಸೇನಾ ಸಿಬ್ಬಂದಿ ಕೂಡ ಅಲ್ಲಿ ಹೋಗಿರುವಂಥದ್ದು. ಅವರನ್ನ ಮೇಲಕ್ಕೆ ಎತ್ಕೊಂಡು ಕರ್ಕೊಂಡು ಬರಬೇಕಾಗುತ್ತೆ. ಯಾಕೆಂದರೆ ಸುತ್ತಮುತ್ತ ಎಷ್ಟೇ ತಿರುಗಿದ್ರು ಕೂಡ ಅಲ್ಲಿ ಎಲ್ಲೂ ಕೂಡ ದಾರಿಗಳಿಲ್ಲ. ಹಾಗಾಗಿ ಹೆಲಿಕಾಪ್ಟರ್ ಮೂಲಕನೇ ಅವರನ್ನ ಲಿಫ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಸಿದ್ಧತಾ ಕಾರ್ಯ ಕೂಡ ನಡೀತಾ ಇದೆ. ಅಲ್ಲಿ ಒಂದಷ್ಟು ಆದಿವಾಸಿಗಳು ಸಿಲುಕಾಕೊಂಡಿದ್ರಂತೆ. ಅವರನ್ನ ರಕ್ಷಣೆ ಮಾಡಬೇಕು ಅಂತ ಈ ರಕ್ಷಣಾ ಸಿಬ್ಬಂದಿಯಲ್ಲಿ ಆ ಸ್ಥಳಕ್ಕೆ ಧಾವಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಡ್ಯಾಮ್ನಿಂದ ನೀರನ್ನ ಹೊರಬಿಟ್ಟಿದ್ದಾರಂತೆ. ಆ ನೀರಿನ ಪ್ರಮಾಣ ಹೆಚ್ಚಾದಾಗ ಅವರು ಅಲ್ಲೇ ಸಿಲುಕಾಕೊಂಡ್ಬಿಟ್ಟಿದ್ದಾರೆ. ಎಸ್ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ನನ್ನ ಕೊಲೀಗ್ ನೀತಿ. ಈಗಾಗಲೇ ವಯನಾಡಿನಲ್ಲಿ ರಕ್ಷಣೆ ಮಾಡೋದಕ್ಕಿಂತ ಅನೇಕ ರಕ್ಷಣಾ ತಂಡಗಳು ಬೀಡ್ಬಿಟ್ಟಿದ್ದಾವೆ. ಆದರೆ ರಕ್ಷಣೆ ಮಾಡೋದಕ್ಕೆ ಹೋದಂಥವರೇ ಈಗ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ. ಅವರ ರಕ್ಷಣಾ ಕಾರ್ಯ ಕೂಡ ನಡೀತಾ ಇದೆ. ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಿದೆ ಅಂತ ವಯನಾಡಿನಲ್ಲಿ ನಿರಂತರವಾಗಿ ಕೂಡ ನಾವು ಗಮನಿಸ್ತಾ ಇದ್ದಾಗ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾನೆ ಇದೆ. 395ಕ್ಕೆ ಆಲ್ರೆಡಿ ಬಂದು ನಿಂತಿದೆ. ಇನ್ನೊಂದು ಕಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಭರದಿಂದ ಸಾಗಿಸಲಾಗ್ತಾ ಇದೆ. ನಾವು ಪ್ರತಿ ದಿನದ ರಕ್ಷಣಾ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇದ್ದಾಗ ಗೊತ್ತಾಗುತ್ತೆ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋರು ಕೂಡ ತಮ್ಮ ಜೀವವನ್ನು ಪಣಕ್ಕಿಟ್ಟು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅಷ್ಟು ಭೀಕರವಾದಂಥ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ನಿನ್ನೆಯಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿರಲಿಲ್ಲ. ಆದರೆ ಕಳೆದ 2-3 ದಿನದ ಹಿಂದಿನ ಸಿಚುವೇಶನ್ ಅನ್ನು ನಾವು ನೋಡಿದಾಗ ರಕ್ಷಣಾ ಕಾರ್ಯಾಚರಣೆಗೆ ಹೋಗ್ತಾ ಇದ್ದಂಥ ಸಿಬ್ಬಂದಿಗಳು ತಮ್ಮ ಜೀವವನ್ನು ಹೇಗೆ ಉಳಿಸ್ಕೊಳ್ಬಹುದು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇತ್ತು. ಸೊ ಇದೇ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಂಥ 3 ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥ ಘಟನೆ ಅದು ತಡವಾಗಿ ಬೆಳಕಿಗೆ ಬಂದಿದೆ. ಅವರು ಬರೋಬ್ಬರಿ 4 ದಿನದಿಂದಲೂ ಕೂಡ ಸಮಸ್ಯೆಯಲ್ಲಿ ಸಿಲುಕಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕಂಟ್ರೋಲ್ ರೂಮ್ ಮುಖಾಂತರವಾಗಿ ಕ್ಷಣದ ಮಾಹಿತಿಯನ್ನ ಸಿಎಂ ಕೂಡ ಪಡ್ಕೊಳ್ತಾ ಇದ್ರು ಮತ್ತು ಎಲ್ಲವನ್ನು ಸ್ಯಾಟಲೈಟ್ ವ್ಯೂ ಮುಖಾಂತರವಾಗಿ ನೋಡ್ಲಾಗ್ತಿತ್ತು. ಎಲ್ಲಿನ ಯಾವ ಪ್ರದೇಶ ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಎಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಇದೆ ಅಂತ. ಸೊ ಕೆಲವೊಬ್ರು ಹೇಳ್ತಾ ಇದ್ರು, ನಾವು ಇನ್ನು ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದೀವಿ, ನಮ್ಮನ್ನ ಸೇಫ್ ಮಾಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ. ಯಾಕಂದ್ರೆ ಅಲ್ಲಿವರೆಗೂ ರೀಚ್ ಆಗೋದಕ್ಕೆ ಕಷ್ಟ ಆಗ್ತಾ ಇತ್ತು. ಈ 3 ಜನ ಕಾರ್ಯಾಚರಣೆ ನಡೆಸುವಂತ ಸಂದರ್ಭದಲ್ಲಿ ಡ್ಯಾಮ್ ನಿಂದ ಒಮ್ಮೆಲೆ ನೀರು ಬಿಟ್ಟಿದ್ದು. ಡಿಸಿ ಅವರು ಕೂಡ ನೀರು ಬಿಡೋದಕ್ಕಿಂತ ಮುಂಚಿತವಾಗಿ ಮನವಿಯನ್ನ ಮಾಡ್ಕೊಂಡಿದ್ರು. ಅದು ಕರ್ನಾಟಕಕ್ಕೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ನಾವು ಡ್ಯಾಮ್ ನಿಂದ ಹೆಚ್ಚುವರಿ ನೀರನ್ನ ಬಿಡಲೇಬೇಕಾಗುತ್ತೆ. ಹಾಗಾಗಿ ನೀರನ್ನ ಹೊರ ಕಳಿಸುವಂತ ಸಂದರ್ಭದಲ್ಲಿ ಸಹಜವಾಗಿ ನದಿ ಪಾತ್ರದ ಜನರಿಗೆ ಸಮಸ್ಯೆ ಆಗುತ್ತೆ. ಯಾರ್ಯಾರು ಎಲ್ಲಿದ್ದೀರೋ ಅಲ್ಲಿಂದ ಮೂವ್ ಮಾಡೋದು ಒಳ್ಳೆಯದು. ಆ ಜಿಲ್ಲಾಡಳಿತಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿತ್ತು. ಆದರೆ ಈ 3 ರಕ್ಷಣೆಯನ್ನು ಮಾಡೋದಕ್ಕಿಂತ ಹೋದಂಥ ಸಂದರ್ಭದಲ್ಲಿ ಆ ಡ್ಯಾಮ್ನ ನೀರನ್ನು ಬಿಡಲಾಗಿದೆ. ಸೊ ಈ ರಭಸಕ್ಕೆ ಸೂಜಿಪಾರೈ ಅನ್ನುವಂಥ ಜಲಪಾತದ ಮುಖಾಂತರವಾಗಿ ಇವರು ಕೊಚ್ಚಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಈ 3 ರಕ್ಷಣಾ ಸಿಬ್ಬಂದಿಗಳು ಆ ಜಲಪಾತದಿಂದ ಕೊಚ್ಚಿ ಹೋಗಿ ಸ್ವಲ್ಪ ದೂರದ ಮುಂದೆ ಒಂದು 20-30 ಕಿಲೋಮೀಟರ್ ದೂರದಲ್ಲಿ ಅವ್ರು 3 ಜನರು ಇದ್ದಾರೆ ಅನ್ನುವಂಥದ್ದು ಇದೀಗ ಡ್ರೋನ್ ಮುಖಾಂತರ ಗೊತ್ತಾಗಿರೋದು. ಅದು ಡ್ರೋನ್ ಮುಖಾಂತರ ಹೇಗೆ ಗೊತ್ತಾಯಿತು ಅಂತಂದರೆ, ಆದಿವಾಸಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಕಾಡಿನ ಮಧ್ಯಭಾಗದಲ್ಲಿ ಇದ್ದಾರೆ. ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ನಾವು ಅದನ್ನ ಹೊರಗೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂದರೆ ಡ್ರೋನ್ ಮುಖಾಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲೇಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಡ್ರೋನ್ ಮುಖಾಂತರವಾಗಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ 3 ಜನ ಯಾರು ಇಲ್ಲಿ ಸಿಲುಕಿದ್ದಾರೆ ಅನ್ನೋದು ಅದರ ಮುಖಾಂತರವಾಗಿ ಗೊತ್ತಾಗುತ್ತೆ. ಸೊ ಇದೀಗ ಸೇನಾ ಹೆಲಿಕಾಪ್ಟರ್ ಅನ್ನು ಕೂಡ ಕಳಿಸಲಾಗಿದೆ. ಅವರನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸೇನಾ ಹೆಲಿಕಾಪ್ಟರ್ ಮುಖಾಂತರವಾಗಿ ಸೂಜಿಪಾರೈ ಬಂಡೆ ಕಲ್ಲಿನ ಮೇಲೆ ನಿಂತು ಈ ರಕ್ಷಣಾ ಕಾರ್ಯಾಚರಣೆಗೆ ಈಗ ಪ್ರಯತ್ನವನ್ನು ಪಡ್ತಾ ಇರೋದು. ಆದರೆ ರಕ್ಷಣಾ ಕಾರ್ಯಾಚರಣೆ ಸುಲಭವಾಗಿಲ್ಲ. ಕಾರಣ ಅವರು ರಭಸವಾಗಿ ಹರಿತಾ ಇರುವಂಥ ನೀರಿನ ಮಧ್ಯದ ಒಂದು ಗುಡ್ಡ ಅಥವಾ ಒಂದು ಪ್ರದೇಶದಲ್ಲಿ ಅವರು ಸಿಲುಕಿರುವಂಥ ಹಿನ್ನೆಲೆಯಲ್ಲಿ ಅವರನ್ನ ಮೇಲಕ್ಕೆತ್ತುವಂಥ ಕೆಲಸವನ್ನ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇದೀಗ ಸೇನೆ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದೆ. ಕೊಂಚ ಮಟ್ಟಿಗೆ ಮಳೆ ಕಡಿಮೆ ಆಗಿದೆ ಹೊರತು ನೀರಿನ ಪ್ರವಾಹ ಕೂಡ ಇದೆ. ಅದರ ಜೊತೆಗೆ ಭೂಮಿ ಕೂಡ ಕುಸಿತ ಆಗ್ತಾ ಇದೆ ಮತ್ತು ಒಂದು ಭಾಗದಿಂದ ಒಂದು
ಭಾಗಕ್ಕೆ ಹೋಗೋದಕ್ಕೆ ಸೇತುವೆಗಳಿಲ್ಲ, ದಾರಿಗಳಿಲ್ಲ, ಎಲ್ಲವೂ ಕೂಡ ಮುಚ್ಚೋಗಿದೆ. ಈ ಸಂದರ್ಭದಲ್ಲಿ ಅವರನ್ನು ಮೇಲೆ ಕೆತ್ತೋದಾದ್ರೂ ಹೇಗೆ ಅನ್ನೋದು ಪ್ರಶ್ನೆ ಆಗಿದೆ. ಆದರೆ 3 ದಿನ ಅಥವಾ 4 ದಿನ ಕಳೆದ ನಂತರ ಅವರಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ದು ಒಂದು ಆಶ್ಚರ್ಯ, ಮತ್ತು ಅವ್ರು ಜೀವಂತವಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಖುಷಿಯ ವಿಚಾರ ಆಗಿದ್ರು ಕೂಡ ಆದಷ್ಟು ಬೇಗ ಅವರನ್ನು ರಕ್ಷಣೆ ಮಾಡಬೇಕಾಗತ್ತೆ. 4 ದಿನದಿಂದಲೂ ಕೂಡ ಅವರಿಗೆ ಊಟ ಅಥವಾ ತಿಂಡಿ ಅಥವಾ ಮೂಲಭೂತವಾಗಿ ಅವರಿಗೆ ಏನು ವ್ಯವಸ್ಥೆನೂ ಇಲ್ಲದೆ ಇರೋದ್ರಿಂದ ಈ ಚಳಿಯಲ್ಲಿ, ಈ ಮಳೆಯಲ್ಲಿ ಅವರು ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿರ್ತಾರೆ. ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಅವರನ್ನು ಮೇಲೆ ಕೆತ್ತಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ಪಡಲಾಗ್ತಾ ಇದೆ. ಆದರೆ ಸ್ವಲ್ಪ ಮಟ್ಟಿಗೆ ಕಾರ್ಯಾಚರಣೆಗೆ ಹಿನ್ನಡೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಕೂಡ ಆಗ್ತಾ ಇದೆ. ಆದರೆ ಇವತ್ತು ಸಂಜೆ ಒಳಗೆ ಅಥವಾ ಇವತ್ತಿನ ಮಧ್ಯಾಹ್ನದ ಒಳಗೆ ನಾವು ಹೇಗಾದರೂ ಮಾಡಿ ರಕ್ಷಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಇಡೀ ಕಾರ್ಯಾಚರಣೆಯನ್ನು ನಾವು ಗಮನಿಸಿದಾಗ 1500ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗ್ಯ ಆಗಿರೋದು. ಇಲ್ಲಿವರೆಗೂ ಆ ಕಾರ್ಯಾಚರಣೆಯಲ್ಲಿ ಯಾರ್ಯಾರು ಬಚಾವ್ ಆಗಿದ್ದಾರೆ ಅಥವಾ ಕಾರ್ಯಾಚರಣೆ ಮಾಡ್ತಿದ್ದಂಥ ಸಿಬ್ಬಂದಿ 1500 ಜನನೇ ಇದ್ದಾರಾ ಅಥವಾ ಅದರಲ್ಲೂ ಯಾರಾದರೂ ಕಾಣೆ ಆಗಿದ್ದಾರೆ, ಇದು ಯಾವುದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಯಾಕಂದರೆ ಇವ್ರು 3 ಜನ ಕಾಣೆ ಆಗಿದ್ದೆ 4 ದಿನಗಳ ಹಿಂದೆ. ಅದು ಈಗ ಡ್ರೋನ್ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿ ಇವರು ಇಲ್ಲಿದ್ದಾರೆ, ಬದುಕಿದ್ದಾರೆ, ಚಲನವಲನ ಕಾಣಿಸ್ಕೊಳ್ತಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ. ಸೊ ಹಾಗಿರಬೇಕಾದ್ರೆ ಇನ್ನು ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿರುವಂಥ ಆದಿವಾಸಿಗಳನ್ನು ಅಥವಾ ಎಲ್ಲೋ ಮಧ್ಯಭಾಗದಲ್ಲಿ, ಕಾಡು ಮಧ್ಯಭಾಗದಲ್ಲಿ ಸಿಲುಕಿರುವಂಥ ಜನರನ್ನು ರಕ್ಷಣೆ ಮಾಡೋಕ್ಕೆ ಹೋದಂಥ ಸಿಬ್ಬಂದಿಗಳು ಹುಷಾರಾಗಿ ಬಂದಿದ್ದಾರೆ, ಆರಾಮಾಗಿ ವಾಪಸ್ ಬಂದಿದ್ದಾರೆ, ಜೀವಂತವಾಗಿ ಬಂದಿದ್ದಾರೆ, ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಅಲ್ಲಿನ ಕಾರ್ಯಾಚರಣೆಯನ್ನು ನಾವು ಗಮನಿಸಿದಾಗ ಕಾರ್ಯಾಚರಣೆ ಮಾಡ್ತಿರುವಂಥ ಸಿಬ್ಬಂದಿಗಳು ಕೂಡ ಯಾವುದನ್ನೂ ಲೆಕ್ಕಿಸ್ತಾ ಇಲ್ಲ. ಮಳೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ, ಅಥವಾ ನಮ್ಮ ಜೀವ ಹೋಗ್ಬಿಡುತ್ತೆ, ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಇದ್ಯಾವುದನ್ನು ಯೋಚನೆ ಮಾಡದೆ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೂ ರೀತಿಯಾದಂಥ ಸೇಫ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ರಕ್ಷಣಾ ಸಿಬ್ಬಂದಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೌಖ್ಯ, ಥ್ಯಾಂಕ್ ಯು ನೀತಿ ಡೀಟೇಲ್ಸ್ಗೆ.